ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ನಾನು ಮಾಡ್ತಾ ಇರೋ ಕಾಂಟೆಂಟ್ಗಿಂತ ಸ್ವಲ್ಪ ಬೇರೆ ಥರ ಇದೆ. ಮುಂಚೆನೂ ತುಂಬ ಮಾಡಿದೆ, ಯಾರು ನೋಡಿಲ್ಲ ಅಷ್ಟೇ. ನಾನು ಓದಿರೋದು BSc ಇನ್ ಫ್ಯಾಷನ್ ಡಿಸೈನಿಂಗ್. ಸುಮಾರು ಜನಕ್ಕೆ ಗೊತ್ತಿದೆ, ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಅದ್ರ ರಿಲೇಟೆಡ್ ಏನಾದ್ರು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ಬಂದು ಕ್ಯಾಪ್ಸೂಲ್ ಕ್ಲಾಸೆಟ್ ಅನ್ನೋ ಒಂದು ಟಾಪಿಕಿಂದ ಸ್ಟಾರ್ಟ್ ಮಾಡ್ತೀನಿ. ಕ್ಯಾಪ್ಸೂಲ್ ಕ್ಲಾಸೆಟ್ ಅಂದರೆ ಏನು? ಕ್ಯಾಪ್ಸೂಲ್ ಕ್ಲಾಸೆಟ್ ಅಂತ ಹೇಳಬೇಕಂತಂದರೆ, ನಿಮ್ಮ ಹತ್ರ ಒಂದು 5-6 ಟಿ ಶರ್ಟ್ಗಳು ಅಥವಾ ಶರ್ಟ್ಗಳು ಅಥವಾ ಟಾಪ್ ವೇರು, ಆಮೇಲೆ ಬಾಟಮಲ್ಲಿ ಒಂದು 5-6 ಇರುತ್ತೆ ಅಷ್ಟೇ. ಎಲ್ಲದೂ ಅಷ್ಟೇ ಮಿನಿಮಲಲ್ಲಿ ಇರುತ್ತೆ, ಕೌಂಟ್ ಜಾಸ್ತಿ ಇರಲ್ಲ. ಅದನ್ನೇ ಉಲ್ಟಾ ಸೀದಾ ಪೇರ್ ಮಾಡಿ ಅಂತ ಬೇರೆ ಬೇರೆ ರೀತಿಯಾದ ಔಟ್ಫಿಟ್ ಕ್ರಿಯೇಟ್ ಮಾಡುವಂಥದ್ದು. ಸೊ ಅದಕ್ಕೆ ಕ್ಯಾಪ್ಸೂಲ್ ಕ್ಲಾಸೆಟ್ ಅಂತ ಹೇಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರೋ ಔಟ್ಫಿಟ್ ಇದನ್ನು ತಗೊಂಡು ಒಂದಿಷ್ಟು ಎಕ್ಸಾಂಪಲ್ಸ್ನ ತೋರಿಸ್ತೀನಿ, ಕ್ಯಾಪ್ಸೂಲ್ ಕ್ಲಾಸೆಟ್ ಅಂದರೆ ಏನು ಅಂತ. ಆಮೇಲೆ ನನ್ನ ಹತ್ರ ಇರೋ ಔಟ್ಫಿಟಲ್ಲೇ ನಾನು ಆಫೀಸ್ಗೆ, ನನಗೂ ಆ್ಯಕ್ಚುಲಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಯಾವ್ದು ಹಾಕೊಂಡು ಹೋಗೋದು ಅಂತ ತಲೆ ಹಾಕ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಕ್ಯಾಪ್ಸೂಲ್ ಕ್ಲಾಸೆಟ್ನ ಅಂದರೆ ಕ್ಯಾಪ್ಸೂಲ್ ಒಂದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಆಫೀಸಿಂದ ನಾನು ಅದನ್ನೇ ಹಾಕೊಂಡು ಹೋಗ್ತೀನಿ, ಹುಡುಕೋ ಅವಶ್ಯಕತೆ ಇರಲ್ಲ. ಸೊ ಬೇಸಿಕಲಿ ಏನಂತಂದರೆ, ನನ್ನ ಹತ್ರ ಆಲ್ರೆಡಿ ಇರೋ ಬಟ್ಟೆಗಳಲ್ಲೇ ಒಂದು ಕ್ಯಾಪ್ಸೂಲ್ನ ರೆಡಿ ಮಾಡ್ಕೋತೀನಿ ನಾನು. ಸೊ ಅದನ್ನ ಯಾವುದಕ್ಕೆ ಬೇಕಾದರೂ ಹಾಕೊಂಡು ಹೋಗ್ಬೋದು ಅಥವಾ ಮಿಸ್ ಮ್ಯಾಚ್ ಮಾಡ್ಬೋದು. ಶೂಸ್ ಆಗಲಿ ಚಪ್ಪಲಿ ಆಗಲಿ. ಚಪ್ಪಲಿ ಎಲ್ಲ ಜಾಸ್ತಿ ಇಲ್ಲ ನನ್ನ ಹತ್ರ, ಸೊ ಯಾವುದೋ ಒಂದು 2 ಇದೆ. ಸೊ ಅದರಲ್ಲಿ ಏನು ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸೊ ಬಟ್ಟೆಯಲ್ಲಿ ಮೇನ್ ಫೋಕಸ್ ಮಾಡೋಣ, ಟಾಪ್ ವೇರ್ ಮತ್ತು ಬಾಟಮ್ ವೇರ್ ಏನೇನು ನಾನು ಕ್ಯಾಪ್ಸೂಲಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅಂತ. ಸೊ ಅದನ್ನು ನಾನು ಆಫೀಸಿಗೆ ವೇರ್ ಮಾಡ್ತೀನಿ. ಟೈಮ್ ವೇಸ್ಟ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ. ಟೈಮ್ ವೇಸ್ಟ್ ಆಗಲ್ಲ, ಟೈಮ್ ಫ್ಯಾಷನ್. ಬನ್ನಿ, ಇದಿಷ್ಟರಲ್ಲಿ ಎಷ್ಟು ಲುಕ್ಸ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ನೋಡೋಣ. ಇಲ್ಲಿ ನನ್ನ ಹತ್ರ 2 ಕುರ್ತಾ ಇದೆ, 2 ಲೆಗಿನ್ಸ್ ಇದೆ, 1 2 3 4 5 6 7 ಟಾಪ್ ಇದೆ, 7 ಇದೆ. ಸೊ ಇದನ್ನ ಬೇಕಾದರೆ ಎಕ್ಸ್ಕ್ಲೂಡ್ ಮಾಡ್ಬೋದು, ಇರಲಿ 7 ಇದೆ. ನನಗೆ ಬೇಸಿಕ್ ಅಂತ ಅನಿಸಿರೋದು ಅಥವಾ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಸ್ಟೈಲ್ ಮಾಡ್ಬೋದು ಅಂತ ಅನಿಸಿರೋ ಒಂದಿಷ್ಟು ಟಾಪ್ನ ಎತ್ಕೊಂಡಿದ್ದೀನಿ ನಾನು. ಪ್ಯಾಂಟ್ ಬಂದು 1 2 3 4 2 ನಾರ್ಮಲ್ ಪ್ಯಾಂಟ್ ಇದೆ, ಟ್ರೌಸರ್ ಅಂತ ಏನು ಹೇಳ್ತಾರೆ ಅದು, 2 ಜೀನ್ಸ್ ಇದೆ, ಆಮೇಲೆ ಒಂದು ಬ್ಲೇಸರ್ ಇದೆ. ಸರಿನಾ, ಒಂದು ಬ್ಲೇಸರ್ ಇದೆ. ಸೊ ಲೆಟ್ಸ್ ಸಿ ಏನೇನು ಲುಕ್ನ ಕ್ರಿಯೇಟ್ ಮಾಡ್ಬೋದು ಅಂತ. ಈ ಬ್ಲ್ಯಾಕ್ ಕಲರ್ ಫಾರ್ಮಲ್ ಥರ ಟ್ರೌಸರ್ನ ತಗೋತೀನಿ. ಈ ಟ್ರೌಸರ್ನ ಎಷ್ಟು ಟಾಪ್ ಜೊತೆ ಹಾಕ್ಬೋದು ಅಂತ, ನನ್ನ ಹತ್ರ ಇರೋ ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕ್ಬೋದು ಅಂತ ಅನ್ಕೋತೀನಿ. ಈಗ ಮತ್ತೆ ಸೇಮ್ ಕಾನ್ಸೆಪ್ಟ್. ಇದು ಡೆನಿಮ್ ಬಂದು ಬ್ಲೂ ಡೆನಿಮ್ ಇದೆ. ಸೊ ನೀವು ನೋಡ್ಬೋದು, ಅದಕ್ಕೋಸ್ಕರ ಟಾಪ್ನ ವೈಟಲ್ಲಿ ಇಟ್ಟಿದ್ದೀನಿ. ಬ್ಲೂ ಡೆನಿಮು ಸೇಮ್ ಲುಕ್, ಬಟ್ ಕಲರ್ಸ್ ಎಕ್ಸ್ಚೇಂಜ್ ಆಗಿದೆ. ಸೊ ಡಾರ್ಕ್ ಬ್ಲೂ ಡೆನಿಮ್ಗೆ ಸುಮಾರು ಡಾರ್ಕ್ ಕಲರ್ಸನ್ನು ಹಾಕ್ಬೋದು ಅಥವಾ ಲೈಟ್ ಕಲರ್ಸನ್ನು ಹಾಕ್ಬೋದು, ಆ ಥರ ಏನು ವ್ಯತ್ಯಾಸ ಕಾಣ್ತಲ್ಲ. ಪ್ರಾಪರ್ ಬ್ಲೂ ಜೀನ್ಸ್ ಇದೆ. ಸೊ ನನಗೆ ಸ್ವಲ್ಪ ಕಲರ್ ಹೈಲೈಟ್ ಆಗೋದು ತುಂಬ ಇಷ್ಟ, ಅಂದರೆ ಕಾಂಟ್ರಾಸ್ಟ್ ಇರೋದು ತುಂಬ ಇಷ್ಟ. ಅಂದರೆ ಬ್ಲ್ಯಾಕ್ ಇದ್ರೆ ವೈಟ್ ಹಾಕ್ಬೇಕು, ಅದಕ್ಕೆ ಆ ಥರ ಕಾಂಟ್ರಾಸ್ಟ್ ಆಗಬೇಕು. ಅದಕ್ಕೋಸ್ಕರ ಈ ಬ್ಲೂ ಡೆನಿಮ್ ಬಂದು ವೈಟ್ ಕುರ್ತಿ ಹಾಕ್ತೀನಿ. ಸೊ ನಾನು ಆವಾಗಲೇ ಹೇಳಿದಾಗೆ ಡಾರ್ಕ್ ಬ್ಲೂಗೆ ಬ್ಲ್ಯಾಕ್ ಕೂಡ ಆಗ್ಬೋದು, ಚೆನ್ನಾಗಿ ಕಾಣಿಸುತ್ತೆ, ಆ ಥರ ಏನು ಪ್ರಾಬ್ಲಮ್ ಇಲ್ಲ.
ಸೊ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀವೊಂದು ಅಬ್ಸರ್ವ್ ಮಾಡಿರ್ಬೋದು, ನಾನು ಬಾಟಮ್ ಆಕ್ಚುಲಿ ಬೆಲ್ ಬಾಟಮ್ ಅಥವಾ ಸ್ಟ್ರೇಟ್ ಲೆಗ್ ಪ್ಯಾಂಟ್ ಹಾಕಿದ್ದೆ. ಸೊ ಅದು ನನ್ನ ಬಾಡಿ ಟೈಪ್ ಅಕಾರ್ಡಿಂಗ್ ಹೆಂಗೆ ಸೂಟ್ ಆಗುತ್ತೆ ಆ ಥರ ಹಾಕಿದ್ದೆ. ಸೊ ಬಾಡಿ ಟೈಪ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಈ ಥರ ವಿಡಿಯೋಸ್ ಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ, ಅಥವಾ ಏನಾದರೂ ಸರಿಪಡಿಸ್ಕೋಬೇಕು, ಏನಾದರೂ ಚೇಂಜ್ ಮಾಡಬೇಕು ಅಂತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ಸ್, ಬಾಯ್.